ಶಾರ್ವರಿ ಮೇಡಮ್, ಆರ್ ಯು ಹ್ಯಾಪಿ? ಯಾವ ವಿಷಯಕ್ಕೆ? ಯಾವ್ಯಾವ ವಿಷಯಕ್ಕೆ ಅಂತ ಹೇಳಲಿ ಮೇಡಮ್? ನೀವು ಹೇಳಿದಾಗೆ ಸೀರೆ ಅಂಗಡಿಯಲ್ಲಿ ಅವಮಾನ ಮಾಡಕ್ಕೆ ಹೇಳಿದ್ರಿ, ಮಾಡಿದೆ. ಮದುವೆನೇ ಬೇಡ ಅನ್ನೋ ಅಂದ್ರಿ, ಅದನ್ನೂ ಮಾಡಿದೆ. ಆಮೇಲೆ ಮಾಧವನ್ನೇ ನಮ್ಮ ಮನೆಗೆ ಬಂದು ಬೇಡ ಹಾಗೆ ಮಾಡು ಅಂದ್ರಿ, ಅದನ್ನು ಮಾಡಿದೆ. ದ ಗ್ರೇಟ್ ಸೆಲೆಬ್ರಿಟಿ ಶೆಫ್ ಮಾಧವ್ ಈ ಆರ್ಡಿನರಿ ಪರ್ಸನ್ ಜನಾರ್ದನ್ ಮುಂದೆ ಕೈ ಮುಕ್ಕೊಂಡು ಬೇಡ ಹಾಗೆ ಮಾಡು ಅಂದ್ರಿ, ಅದನ್ನು ಮಾಡಿದೆ. ಆ ಫೋಟೋನು ಕಳಿಸ್ದೆ. ಇನ್ನೂ ಹ್ಯಾಪಿ ಆಗಿರೋಕ್ಕೆ ಇನ್ನೇನು ಬೇಕು ಮೇಡಮ್? ಜನಾರ್ದನ್, ನೀವು ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದೀರ. ಈ ಶಾರ್ವರಿ ಯಾರ ಹತ್ರನಾದರೂ ತನಗೆ ಬೇಕಾಗಿದ್ದನ್ನು ಅಚ್ಚುಕಟ್ಟಾಗಿ ಮಾಡಿಸ್ತಾಳೆ. ಅದು ನಿಜಾನೇ. ಹಾಗಂತ ಇಷ್ಟಕ್ಕೆ ಆರಾಮಾಗಿ ಕೂತ್ಕೊಳ್ಳೋ ಅಂತ ಜಾಯಮಾನ ನಂದಲ್ಲ. ಅದು ನನಗೂ ಗೊತ್ತು. ಏನಾದ್ರು ಹೊಸ ಟಾಸ್ಕ್ ಇದೆಯಾ? ಟಾಸ್ಕ್ ಅಲ್ಲ, ಹೊಸದೊಂದು ಚಿಂತೆ ಶುರುವಾಗಿದೆ ನನಗೆ. ನಿಮಗೆ ಚಿಂತೆನಾ? ಚಿಂತೆಗೆ ಚಿಂತೆ ಮಾಡಿಸೋ ಅಷ್ಟು ಬುದ್ಧಿವಂತರು ನೀವು. ನಿಮಗೆ ಚಿಂತೆ ಇದೆ, ನಂಬಕ್ಕೆ ಆಗ್ತಿಲ್ಲ. ಓ, ಆ ಹೆಂಗಸು ಮಾಧವ್ ಮಧ್ಯೆ ಏನೋ ನಡೀತಿದೆ ಅನ್ನೋ ಚಿಂತೆನಾ? ಡೋಂಟ್ ವರಿ ಮೇಡಮ್. ಒಂದೇ ಏಟ್ಗೆ ಮಂಕಾಗೋನು ಮಾಧವ್. ಒಂದ್ ಕಡೆ ನಾನು, ಒಂದ್ ಕಡೆ ಅವನ ಮಕ್ಕಳು, ಒಂದ್ ಕಡೆ ಅವನು ಆಡ್ಕೊಳ್ಳೋ ಜನ. ಇಷ್ಟು ಟಾರ್ಚರ್ ಸಾಕಾಗಲ್ವಾ? ಸುಧಾರಿಸ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕು. ಅವನು ರಿಲ್ಯಾಕ್ಸ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಕಬ್ಬಣ ಕಾಯಿಸಿದ್ರೆ ಆಯಿತು. ನೀವು ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ಅನ್ಸುತ್ತೆ. ಈ ವಯಸ್ಸಲ್ಲಿ ಎಂತ ಪ್ರೀತಿ ಅದೆಲ್ಲ ಬಾಳಲ್ಲ. ದೇರ್ಸ್ ನೋ ಚಾನ್ಸ್. ಇದು ಹೀಗೇನೆ ಅಂತ ಹೇಳಕ್ಕಾಗಲ್ಲ ಜನಾರ್ದನ್. ಈಗೇನೋ ಎಲ್ಲ ನನ್ನ ಪ್ರಕಾರನೇ ನಡೀತಿದೆ, ಆದರೆ ಮನಸ್ಸಿಗೆ ಯಾಕೋ ನೆಮ್ಮದಿ ಇಲ್ಲ. ನನ್ನ ಕಣ್ಣೆದುರಿಗೆ ಏನೋ ನಡೀತಿದೆ, ಆದರೆ ಅದು ನನಗೆ ಕಾಣಿಸ್ತಿಲ್ಲ. ಕಾಣಿಸೋ ಹೊತ್ತಿಗೆ ಲೇಟ್ ಆಗಿಬಿಟ್ರಿ ಅಂತ ಭಯ ಕಾಡ್ತಿದೆ. ನಿಮ್ಮ ಕಣ್ಣಿಂದ ತಪ್ಪಿಸ್ಕೊಳ್ಳೋ ಧೈರ್ಯ ಯಾವುದಕ್ಕೂ ಇಲ್ಲ ಮ್ಯಾಮ್. ಟೆನ್ಷನ್ ತಗೋಬೇಡಿ. ಎಷ್ಟೋ ವರ್ಷ ಆದಮೇಲೆ ನಿಮ್ಮ ಮನೇಲಿ ಒಂದು ಮದುವೆ ನಡೀತಾ ಇದೆ. ಅದು ಮಾತ್ರ ಅಲ್ಲ, ನಂದು ಎಷ್ಟೋ ವರ್ಷದ ಕನಸು ಈಗ ನೆನಸಾಗ್ತಿದೆ. ನನ್ನ ಮಗಳು ನಿಮ್ಮ ಮನೆ ಸೊಸೆ ಆಗ್ತಿದ್ದಾಳೆ. ಅಷ್ಟು ಸಾಕು ನನಗೆ. ಐ ಆಮ್ ಹ್ಯಾಪಿ. ಜನಾರ್ದನ್, ನನಗೆ ಬೇರೆ ಕೆಲಸ ಇದೆ, ನಾನು ಆಮೇಲೆ ಮಾತಾಡ್ತೀನಿ. ಈ ಜನಾರ್ದನ್ ಮಗಳು ಮದುವೆ ನಡೀತಿದೆ ಅಂತ ಮೈ ಮರ್ತಿದ್ದಾನೆ ಅನ್ಸುತ್ತೆ. ಆದರೆ ನಾನು ಹಾಗೆ ಮಾಡೋಕ್ಕಾಗಲ್ಲ. ನನ್ನ ಕಣ್ಣು ತಪ್ಪಿ ಏನೂ ನಡೆಯಕ್ಕೆ ಬಿಡಬಾರ್ದು. ತುಳಸಿ, ತುಳಸಿ, ಯಾಕೋ ಏನಾಯ್ತು? ತಗೊಳ್ಳಿ. ಏನಾಯ್ತು ಬಾಬಾ? ಯಾಕೆ, ಏನಾದ್ರೂ ಕೆಟ್ಟ ಕನ್ಸು ಬಿತ್ತಾ? ಕೆಟ್ಟ ಕನ್ಸಲ್ಲ, ಯಾಕೋ ಸ್ವಲ್ಪ ಗಾಬರಿ ಆಯ್ತು ಅಷ್ಟೇ. ನೀವು ಮಾಮೂಲಿ ಹೇಳೋ ಸಮಯಕ್ಕಿಂತ ಇವತ್ತು ತಡ ಆಯ್ತು, ಅದಕ್ಕೆ ಆಗ್ಲೇ ಬಂದೆ ಎಪ್ಸೋಣ ಅಂತ. ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರಿ. ಯಾಕೆ ಮಾವ, ಸುಸ್ತಾ? ಮೈಕ್ ಹುಷಾರಿಲ್ಲ? ಇಲ್ಲ, ಅಂಥದ್ದೆಲ್ಲ ಏನಿಲ್ಲ ತುಳಸಿ. ಎಲ್ಲೋ ಲೇಟಾಗಿ ನಿದ್ದೆ ಬಂತು ಅಂತ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿನೇ ಮಲಗಿಬಿಟ್ಟೆ. ನೆನ್ನೆ ಆ ಸೀನಿಯರ್ ಕ್ಲಬ್ನವರು ಬಂದು ಮಾತಾಡಿ ಹೋದ್ಮೇಲೆ ನಿಮ್ಮ ಮನ್ಸಿಗೆ ತುಂಬ ನೋವಾಗಿದೆ. ಇದಕ್ಕೆಲ್ಲ ನಾನೇ ಕಾರಣ ಮಾವ, ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ, ನಿಮ್ದೊಳ್ಳೆ, ಎಲ್ಲದಕ್ಕೂ ನೀನೇ ಕಾರಣ ಅಂತ ನಿನ್ನ ಮೇಲೆ ಹಾಕ್ಕೊಂಡು ಬಿಡ್ತೀಯಲ್ಲ. ಆ ಥರದ್ದೆಲ್ಲ ಏನಿಲ್ಲ. ಕೆಫೆಗೆ ಹೊತ್ತಾಗತ್ತೆ, ಹೋಗು. ಅಲ್ಲ ಮಾವ, ತುಳಸಿ,
ಜನ ಇರೋದೇ ಮಾತಾಡೋದಕ್ಕೆ. ಅವರು ಆ ಶೂರ್ಪನಕ್ಕೆ ಮಾತು ಕೇಳ್ಕೊಂಡು ಬಂದಿದ್ರು ಅಂತ ಮುಂಚೆನೆ ಗೊತ್ತಾಗಿದ್ರೆ ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟು ಕಳಿಸ್ತಿದ್ದೆ. ಮಾಧವನ ಇಂಟರ್ವ್ಯೂ ಟಿ ವಿನಲ್ಲಿ ಸರಿಯಾದ ಸಮಯಕ್ಕೆ ಬಂತು, ಎಲ್ಲ ಸರಿ ಹೋಯ್ತು. ಇಂಥದ್ದೆಲ್ಲ ಬರ್ತಾನೆ ಇರುತ್ತೆ. ಅದಕ್ಕೆ ಯಾವಾಗಲೂ ಎಲ್ಲದಕ್ಕೂ ನೀನೇ ಕಾರಣ ಅಂತನ್ನೋ ಪಾಪ ಪ್ರಜ್ಞೆ ಇಟ್ಕೋಬೇಡ. ಆದ್ರೂ ಮಾವ, ನನ್ನಿಂದಾಗಿ ಮನೆಯವ್ರಿಗೆಲ್ರಿಗೂ ಸಮಸ್ಯೆ ಆಗ್ತಾ ಇದೆ. ತುಳಸಿ, ನಿನ್ನಿಂದ ಯಾವತ್ತೂ ಈ ಮನೆಗೆ ಸಮಸ್ಯೆ ಆಗಿಲ್ಲ, ಬದಲು ಸಹಾಯನೇ ಆಗಿರೋದು. ನಿನ್ನನ್ನು ಯಾವತ್ತೂ ನಾನು ಸೊಸೆ ಅಂತ ಕಂಡೇ ಇಲ್ಲ, ಮಗಳಾಗಿ ನೋಡ್ಕೊಂಡಿದ್ದೀನಿ. ನಿನಗೆ ಯಾವಾಗಲಾದರೂ ತೊಂದರೆ ಬಂದರೆ ನಿನ್ನ ಜೊತೆ ಯಾವಾಗಲೂ ನಾನಿದ್ದೀನಿ ಅಂತನ್ನೋ ಧೈರ್ಯ ಇಟ್ಕೋ. ನೋಡು, ಇದೇ ಥರ ಅಳುಮೂಂಜಿ ಥರ ಮುಖ ಮಾಡ್ಕೊಂಡಿರ್ತೀಯ, ಇಲ್ಲ ಪಟ ಪಟ ಅಂತ ಕೆಫೆಗೆ ಹೋಗ್ತೀಯ? ಹೋಗೋ. ಓ, ನಿನಗೆ ತಾಂಬೂಲ ಕೊಟ್ಟು ಕಳಿಸ್ಬೇಕಾ? ನಿಮ್ಮ ಜಾತಕದಲ್ಲಿ ಕನ್ಯಾದಾನ ಯೋಗ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ವಯಸ್ಸಲ್ಲಿ ಕನ್ಯಾದಾನ ಯೋಗ ಎಲ್ರಿಗೂ ಸಿಗೋದಿಲ್ಲ. ನಿಮಗೆ ಸಿಕ್ಕಿದೆಯಲ್ಲ, ಚೆನ್ನಾಗಿ ಮಾಡಿಕೊಡಿ. ನನ್ನ ಜೊತೆ ಫೋಟೋದಲ್ಲಿರೋರು ಅತ್ಯಂತ ಸರಳ ವ್ಯಕ್ತಿ. ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ಅಂಟಬಾರದು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಇಂಟರ್ವ್ಯೂಗೆ ಒಪ್ಕೊಂಡೆ. ಬ್ರೋ, ವೇಕಪ್ ಯಾ. ಅಭಿ ಇವತ್ತು ಪೂಜೆ ಅಂತ ಗೊತ್ತಿಲ್ವಾ ನಿನ್ಗೆ? ಎದೋಳ ಬ್ರೋ, ಇವಾಗ ಎದ್ದೇಳ್ತೀಯೋ ಇಲ್ವಾ ನೀನು? ಪೂಜೆ ಸುರಾದ ಕೂ ಹಾಕಿ ಬರ್ತೀನಿ. ಹೌದೌದು, ನಿನ್ನ ಮದುವೆ ದಿನಾನು ಹೀಗೆ ಆಡ್ತಿರೋ, ಮುಹೂರ್ತ ಮೀರೋಗತ್ತಷ್ಟೇ. ಅವತ್ತು ಬೇಗ ಎದ್ದೇಳ್ತೀನಿ, ಇವತ್ತು ನನ್ನ ಬಿಟ್ಬಿಡಿ ಪ್ಲೀಸ್. ಬ್ರೋ, ಇವ್ನು ಹೀಗೆಲ್ಲ ಎದ್ದೇಳಲ್ಲ. ಇವನಿಗೋಸ್ಕರ ನನ್ನ ಹತ್ರ ಒಂದು ಸಖತ್ತಾಗಿರೋ ಐಡಿಯಾ ಇದೆ. ಹೌದಾ? ಏನದು? ಹೇಳ್ಬೇಕಾ? ಹೇಳಲೇಬೇಕಾ? ಹೇಳಮ್ಮ. ಹಾಗಾದರೆ ಇವಾಗ ಒಂದು ಅರ್ಜೆಂಟಾಗಿ ನಮಗೊಂದು 20,000 ಜಿ ಪೇ ಮಾಡು. ಮದುವೆಗೆ ಸಣ್ಣ ಪುಟ್ಟ ಖರ್ಚುಗಳಿದೆ. ಇದೇ ಆಗೋಯ್ತು ನಿಂದು. ಈಗೇನೋ ಐಡಿಯಾ ಹೇಳ್ತೀಯೋ ಇಲ್ವಾ? ಒಂದು ನಿಮಿಷ. One, two, three. ಏನ್ ಮಾಡ್ತಿದ್ದೀರಾ? ಎಂತ ಒಳ್ಳೆ ನಿದ್ದೆ ಬಂದಿತ್ತು. ಛೇ ಬ್ರೋ, ಪಾಪ ಅಭಿ ಬ್ರೋ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದ. ಯಾಕೆ ಬ್ರೋ ಹಿಂಗ್ ಮಾಡ್ದೆ? ನಿಧಿ, ನಾನಲ್ಲ. ಬ್ರೋ ಈ ಥರದ ಕೆಲಸ ಎಲ್ಲ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದು ನಿಂದೆ ಕೆಲಸ. ಚೋಟ್ ಮೆಣಸಿನ್ಕಾಯಿ ಇರು ಬಂದು. ಪುಟ್ಟ, ಪಾಪು ಬಾಕ್ಸ್ ರೆಡಿ ಮಾಡಿದ್ದೀನಿ. ಕ್ಯಾರೆಟು ಸೌತೆಕಾಯಿ ಕೊಡ್ತೀನಿ, ಹೆಚ್ಚಿಬಿಟ್ಟು ಇದರಲ್ಲೇ ಪಕ್ಕಕ್ಕೆ ಹಾಕ್ಬಿಡು. ಅವನೇನು ಎದ್ನೋ ಇಲ್ವೋ, ಈಚೆಗೆ ಯಾವಾಗ ನೋಡ್ಲಿ ಟೆನ್ಷನಲ್ಲೇ ಇರ್ತಾನೆ. ಆಫೀಸ್ ಕೆಲಸ ಜಾಸ್ತಿ ಆಯ್ತೋ ಏನೋ ಅವನಿಗೆ. ಸಮರ್ಥ್ ಯಾರಿಗೂ ಹೇಳ್ಬೇಡ ಅಂದಿದ್ದಾನೆ. ಅಮ್ಮ ನೋಡಿದ್ರೆ ಅವನು ಆಫೀಸಿಗೆ ಹೋಗ್ತಿದ್ದಾನೆ ಅನ್ಕೊಂಡಿದ್ದಾರೆ. ಅಮ್ಮನ ಹತ್ರ ಮುಚ್ಚಿಡೋಕ್ಕೂ ಆಗ್ತಾ ಇಲ್ಲ, ಸಮರ್ಥ್ ಮಾತು ಮೀರೋಕ್ಕೂ ಆಗ್ತಾ ಇಲ್ಲ. ಏನು ಮಾಡಲಿ ನಾನು?
ಪುಟ್ಟ, ಮಾವನವ್ರಿಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಅನ್ಸತ್ತೆ. ಅವ್ರು ಕೇಳಿದ್ರೆ ಏನೂ ಇಲ್ಲ ಅಂದರು. ಆದ್ರೆ ಅವ್ರು ಯಾವತ್ತೂ ಇಷ್ಟು ಲೇಟಾಗೆಲ್ಲ ಎದ್ದವರೇ ಅಲ್ಲ. ಏನೋ ಸುಸ್ತಾಗಿರಬೇಕು. ನಾನು ಇವತ್ತು ಕೆಲ್ಸಕ್ಕೆ ಹೋಗಲ್ಲ, ಮನೇಲಿ ಇರ್ತೀನಿ ಅಂದ್ರೂ ಕೇಳ್ತಾ ಇಲ್ಲ ಅವರು. ಅಮ್ಮ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನಿದ್ದೀನಿ ಅಲ್ವಾ, ನಾನು ನೋಡ್ಕೊಳ್ತೀನಿ. ನೆನ್ನೆ ಆ ಸೀನಿಯರ್ ಕ್ಲಬ್ನವರೆಲ್ಲ ಬಂದಿದ್ರಲ್ಲ, ಅವ್ರಿಗೆಲ್ಲೋ ಮನ್ಸಿಗೆ ನೋವಾಗಿದೆ ಅನ್ಸುತ್ತೆ. ಹಾಗೆಲ್ಲ ಏನೂ ಇಲ್ಲಮ್ಮ. ನೆನ್ನೆ ನಾವು ಇಂಟರ್ವ್ಯೂ ನೋಡಿದ್ವಲ್ಲ, ಎಲ್ಲ ಸರಿ ಹೋಗಿರುತ್ತೆ. ಸಮರ್ಥನ ಪ್ರೀತಿ ಮಾಡಿ ಮದುವೆ ಆದೆ. ಮದುವೆ ಆಗ್ತಿದ್ದ ಹಾಗೆ ನಾನು ಈ ಮನೆಯೊಳೆ ಆಗ್ಬಿಟ್ಟೆ. ಬಂದಾಗ ಇದೊಂದು ಹ್ಯಾಪಿ ಫ್ಯಾಮಿಲಿ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿ ಸಮರ್ಥಕ್ಕೆ ಕೆಲಸ ಹೋಗಿದೆ. ಇಲ್ಲಿ ಅಮ್ಮನೂ ನೊಂದ್ಕೊಂಡಿದ್ದಾರೆ. ಇನ್ನೊಂದು ಕಡೆ ತಾತನೂ ಬೇಜಾರಲ್ಲಿದ್ದಾರೆ. ಪುಟ್ಟ, ನಾನು ಹೊರಡ್ತೀನಿ. ಮಾವನವ್ರನ್ನು ಅಮ್ಮ, ನಾನು ನೋಡ್ಕೊಳ್ತೀನಿ ಅನ್ನಲ್ಲ. ನಿಮಗೆ ಟೈಮ್ ಆಗ್ತಾ ಇರತ್ತೆ, ನೀವು ಆರಾಮಾಗಿ ಕೆಫೆಗೆ ಹೋಗಿ ಬನ್ನಿ. ಅದೇನೋ ಬ್ಯಾಂಕ್ ಹೋಗಬೇಕು, ಅಮ್ಮನ ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತಿದ್ದಲ್ಲ, ನಾನು ಮಾಡಿಸ್ತೀನಿ. ನೀನಾ? ಹಾಂ, ನನಗೂ ಬ್ಯಾಂಕಲ್ಲಿ ಕೆಲಸ ಇದೆ. ತಾತನೂ ಸ್ವಲ್ಪ ಕೆಲಸ ಹೇಳಿದರು. ಈಗ ಹೋಗ್ತಿದ್ದೀನಲ್ಲ, ಅಮ್ಮನ ಅಕೌಂಟ್ ಓಪನ್ ಮಾಡಿಸ್ತೀನಲ್ಲ. ರೂಮಲ್ಲಿ ನೀನು ಚೆಕ್ ಇಟ್ಟಿದ್ದಲ್ಲ, ಅದನ್ನು ತಗೊಂಡಿದ್ದೀನಿ. ಪಾಪು, ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡೆ. ಈಗ ನೀನೇ ಮಾತಾಡ್ಸಿದ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಬಾಮ, ಡ್ರಾಪ್ ಮಾಡ್ತೀನಿ. ಬರ್ತೀನಿ. ಥ್ಯಾಂಕ್ಸ್. ನೀನು ನನ್ನ ಜೊತೆ ಮನಸ್ಸು ಸರಿ ಇಲ್ಲ ಅಂದರೂ ಹೆಲ್ಪ್ ಮಾಡ್ತಾ ಇದೆಯಾ. ಸಾರಿ ಆ್ಯಂಡ್ ಥ್ಯಾಂಕ್ಸ್. ಸಂಧ್ಯಾ, ಏನಾಯ್ತು? ಒಳ್ಳೆ ಬಾಲ ಸುಟ್ಟಿದ್ದು ಬೆಕ್ಕಿನ ಥರ ಓಡಾಡ್ತಾ ಇದೆಯಲ್ಲ. ಏನಿಲ್ಲ. ನೀನೇನಿಲ್ಲ ಅಂತ ಹೇಳಿದ್ರು ಏನೋ ಪ್ರಾಬ್ಲಮ್ ಆಗಿದೆ ಅಂತ ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ಅದೇನು ಹೇಳು? ಬೇಕಾಗಿಲ್ಲ. ಮೊದಲೇ ನನ್ನನ್ನು ಆಡ್ಕೊಳಕ್ಕೆ ಕಾಯ್ತಿರ್ತೀರಾ ನೀವು. ಇನ್ನು ಇದನ್ನು ಹೇಳ್ಕೊಂಡ್ರೆ ಅಷ್ಟೇ. ಅಲ್ಲ, ನನ್ನ ಹತ್ರ ಹೇಳ್ಕೊಳ್ಳಲ್ಲ ಅಂದರೆ ಇನ್ಯಾರ ಹತ್ರ ಹೇಳ್ಕೊತೀಯಾ? ನಿಮ್ಮ ಅಮ್ಮನ ಮನೇಲಂತೂ ಹೇಳ್ಕೊಳಕ್ಕಾಗಲ್ಲ. ಇನ್ನು ನಮ್ಮ ಮನೇಲಿ ಅಮ್ಮನೂ ಪ್ರಿಯಾಂಕನೂ ಇಲ್ಲ. ಇಲ್ಲ ಅಂತ ಯಾಕೆ ಹೇಳ್ತೀರಾ? ನಿಮ್ಮ ಅಪ್ಪನ ಕಾಟ ತಡಿಯಕ್ಕಾಗದೆ ಸಂಬಂಧಿಕರು ಮನೆಗೆ ಹೋಗಿದ್ದಾರೆ ಅಂತ ಹೇಳಿ. ಅವ್ರು ಈ ಥರ ಹೋಗೋದೇನು ಹೊಸ್ತ? ಅದನ್ನು ಬಿಡು. ಈಗ ನಾವು ಮಾತಾಡ್ತಾ ಇರೋದು ಆ ಟಾಪಿಕ್ ಅಲ್ಲ. ನಿನಗೆ ಕಷ್ಟ ಸುಖ ಹೇಳ್ಕೊಳಕ್ಕೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋದು ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ. ಕೇಳೋದು ನನ್ನ ಕರ್ತವ್ಯ, ಕೇಳಿದ್ದೀನಿ. ನಿನಗೆ ಹೇಳೋಕೆ ಇಷ್ಟ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ನಾನು ಹೊರಡ್ತೀನಿ. ಅದು ನಂದಿನಿ. ಅದೇ ವಿಷಯ ಅಂತ ಡೌಟ್ ಇತ್ತು, ಹೇಳು. 3 ಲಕ್ಷ ರೂಪಾಯಿ ತೊಗೊಂಡು ಹೋದಾಗಿಂದ ಫೋನೇ ಎತ್ತುತ್ತಿಲ್ಲ. ಇಸ್ಕೊಂಡಿರೋದಕ್ಕೆ ರೆಸಿಪ್ಟು, ಮೆಂಬರ್ಶಿಪ್ಪು ಏನೇನೋ ಸಿಕ್ಕಿಲ್ಲ. ನಮಗೆ ಗಾಬರಿ ಆಗ್ತದೆ ಪ್ರಸಾದ್. ನಿನಗೆ ಮನೆಯವ್ರಿಗಿಂತ ಬೇರೆಯವ್ರ ಮೇಲೆ ನಂಬಿಕೆ ಜಾಸ್ತಿ ಇತ್ತಲ್ವಾ? ಇದಕ್ಕೆ ನಿಮ್ಮ ಹತ್ರ ನಾನು ಏನು ಹೇಳ್ದೆ ಇದ್ದಿದ್ದು. ನನ್ನನ್ನು ಆಡ್ಕೊಳಕ್ಕೆ ಕಾಯ್ತಿರ್ತೀರ ಅಂತ ನನಗೆ ಗೊತ್ತು. ಇನ್ನೇನು ಮಾಡಲಿ ಹೇಳು? ಅವತ್ತು ಮಗುಗೆ ಹೇಳ್ದೆ ಕೊಡಬೇಡ ಅಂತ. ಕೇಳಿದ್ಯಾ ನನ್ನ ಮಾತು? ಮನೆಯಿಂದ ದುಡ್ಡು ಎತ್ಕೊಂಡು ಬರಬೇಕಾದ್ರೆ ಇರೋ ಸ್ಮಾರ್ಟ್ನೆಸ್ಸು ಈಗ ಯಾರ್ಯಾರಿಗೂ ಕೊಡಬೇಕಾದ್ರೆ ಇರಲ್ವಲ್ಲ, ಯಾಕೆ? ದಯವಿಟ್ಟು ಸುಮ್ಮನಿರ್ತೀರಾ? ನಿಮ್ಗೇನಾದ್ರೂ ಪರಿಹಾರ ಹೇಳಕ್ಕಿದ್ರೆ ಹೇಳಿ, ಇಲ್ಲ ಅಂದ್ರೆ ಸುಮ್ಮನಿರಿ. ನೋಡಿ ಸಂಧ್ಯಾ, ಆ ನಂದಿನಿ ಮನೆ ನಿಮ್ಮನೆ ಎದುರುಗಡೆನೇ ಇರೋದು. ನೀನು ಅವ್ರ ಮನೆಗೆ ಹೋಗಿ ದುಡ್ಡು ಕೇಳಕ್ಕಂತೂ ಆಗಲ್ಲ.
ಯಾಕೆಂದರೆ ನಿಮ್ಮ ಮನೆಯವ್ರು ನಿನ್ನ ಹುಡುಕ್ತಾ ಇದ್ದಾರೆ. ಇನ್ನು ಅವ್ರ ಕಣ್ಣಿಗೆ ಏನಾದ್ರು ಬಿದ್ದೆ ಅಂದರೆ ಮತ್ತೊಂದು ಪಜೀತಿ. ಅಯ್ಯ ಅದು ನನಗೆ ಗೊತ್ತು. ನಾನು ಅದಕ್ಕೆ ಅಲ್ವಾ ಅಲ್ಲಿಗೆ ಹೋಗದೆ ಫೋನ್ ಮಾಡಕ್ಕೆ ಟ್ರೈ ಮಾಡ್ತಿರೋದು. ನಿಮ್ಮ ಹತ್ರ ಹೇಳ್ಕೊಂಡ್ರೆ ಸುಂಕದವ್ರ ಮುಂದೆ ಕಷ್ಟ ಸುಖ ಹೇಳ್ಕೊಂಡ್ ಹಾಗೆ. ಇಷ್ಟೊತ್ತಿಗೆ ಪೊಲೀಸವ್ರ ಹತ್ರ ಹೋಗಿದ್ದಿದ್ರೆ ಏನೋ ಒಂದಾಗಿರೋದು. ಛೇ, ಇಷ್ಟಾದರೂ ಎಷ್ಟು ಕೊಬ್ಬು ನೋಡಿ ಇವಳಿಗೆ. ಲಾಭ ಬರುತ್ತೆ ಅಂತ ಬ್ಯಾಂಕ್ನಿಂದ 3 ಲಕ್ಷ ರೂಪಾಯಿ ಡ್ರಾ ಮಾಡಿ ತಂದಿದ್ದೆ. ಅದನ್ನು ಕೊಟ್ಬಿಡೋಣ ಅಂತ. ಸತ್ಯ ಹಾಗೊಂದು ಮಾಡಲಿಲ್ಲ. ಓ ಜನಾರ್ದನ್, ನಮಸ್ಕಾರ. ನಮಸ್ಕಾರ. ಬನ್ನಿ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯಿತು. ಕೂತ್ಕೊಳ್ಳಿ. ಮನೆಯವ್ರ ಮಟ್ಟಕ್ಕೆ ಪೂಜೆ ಅಂದ್ರಿ, ನಮ್ಮನ್ನೆಲ್ಲ ಕರೆದಿದ್ದೀರಾ? ಇನ್ಮೇಲೆ ನೀವು ನಮ್ಮ ಮನೆಯವರೇ ಅಲ್ವಾ? ಅಷ್ಟಕ್ಕೂ ಈ ಪೂಜೆ ಮಾಡಿಸ್ತಿರೋದು ಮದುವೆಯಲ್ಲಿ ಯಾವ ಸಮಸ್ಯೆನೂ ಬರದೇ ಇರಲಿ ಅಂತ. ಈ ಪೂಜೆ ಮಾಡಿಸ್ತಿರೋದೇ ನಮ್ಮ ಮಕ್ಕಳಿಗೋಸ್ಕರ. ಅದಕ್ಕೆ ನೀವು ಬರದೇ ಹೋದರೆ ಹೇಗೆ ಹೇಳಿ? ತುಂಬ ಸಂತೋಷ. ಮದುವೆಗೆ ಮುಂಚೆ ಇಂಥ ಒಂದು ಪೂಜೆ ನಡೆದ್ರೆ ಎಲ್ಲನೂ ನಿರ್ವಿಘ್ನವಾಗಿ ನಡೆಯುತ್ತೆ ಅನ್ನೋದು ನಮ್ಮ ನಂಬಿಕೆನು ಅಲ್ವಾ? ಹೌದೌದು. ಬನ್ನಿ ಪೂಜೆ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಶುರು ಮಾಡಿ, ನಾನೊಂದು ನಿಮಿಷ ಬರ್ತೀನಿ. ತೊಳಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪರಮಹಾಗಣಪತಿ ದೇವತಾಭ್ಯೋ ನಮೋ ಪ್ರಾರ್ಥನಾ ಓಂ ಗಣಾನಾಂ ವಾ ಗಣಪತಿಂ ನಮಾಮಹೇ ಕವಿಂ ಕವೀನಾಮುಪಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾ ಬ್ರಹ್ಮಣೇ